ಅಧ್ಯಕ್ಷರೇ, ಇನ್ನೊಂದು ಕಡೆ ನಮ್ಮ ಕಡೆ ಏನಾರೆ ದವಾಖಾನಿ ಒಂದು ವೇಳೆ ಹತ್ತು ಅಂದ್ರೆ ರೈತರಿಗೆ ಆ ಪರಿಸ್ಥಿತಿ ನೀವು ಕೇಳಬಾರ್ದು. ಯಾವ ದವಾಖಾನೆ ಹೋದ್ರು 2 ಲಕ್ಷ 3 ಲಕ್ಷ ಬಿಲ್ಲ. ಯಾವ್ದು ಏನು ಮಾಡ್ಬೇಕು ಅಧ್ಯಕ್ಷರೇ? ನಾವು ಒಂದ್ ಕಡೆ ಬೆಳೆ ಹೋಯ್ತು, ರೋಗಗಳು ನಮಗೆ ಯಾವ ತಪ್ಪಲಾಗ್ಯಾವ. ಇವತ್ತು CM ಪರಿಹಾರ ನಿಧಿ ಕೊಡ್ತೀರಿ ನಮಗೆ, ಒಂದು ವರ್ಷಕ್ಕೆ ಎಷ್ಟು CM ಪರಿಹಾರ ನಿಧಿ ಕೊಡ್ತಿರ್ತಾವು? ಅಬ್ಬಬ್ಬ ಅಂದ್ರೆ 70 ಇಲ್ರಿ 80 ಕೋಟಿ CM ಪರಿಹಾರ ನಿಧಿ. CM ಪರಿಹಾರ ನಿಧಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಎಲ್ಲರ ಪರವಾಗಿ, ನೀವು ಬರೇ ಆ ಗೃಹಲಕ್ಷ್ಮಿ ಏನು ಕೊಡ್ಲತ್ತಿರಲ್ಲ ಅಧ್ಯಕ್ಷರೇ, 50 ರೂಪಾಯಿ ಅದನ್ನು ಕಟ್ ಮಾಡ್ಕೋರಿ. CM ಪರಿಹಾರ ನಿಧಿ ಒಂದು ವರ್ಷಕ್ಕೆ 1,000 ಕೋಟಿ ಕೊಡ್ಬೋದು, 1,000 ಕೋಟಿ. ಯಾಕಂದ್ರೆ ನಮ್ಮ ಕಡೆ ದವಾಖಾನಿಗೆ ಹೋಗ್ಬೇಕು, ಅಲ್ಲಿ ಬಿ ರೊಕ್ಕ ಹಾಕಬೇಕು, ಹೊಲ ಮಾರ್ಕೋಬೇಕು, ಸಾಯ್ಬೇಕು, ಹಿಂದುಳಿದವ್ರನ್ನು ಕೊರಗ್ ಸಾಯ್ಬೇಕು ಅಧ್ಯಕ್ಷರೇ. ಇಂಥ ಜ್ವಲಂತ ಸಮಸ್ಯೆ ನಮ್ಮ ಕಡೆ ಸಾಕಷ್ಟು ಇದೆ ಅಧ್ಯಕ್ಷರೇ. ಕಿಡ್ನಿ ಫೇಲ್ ಆಗಿರೋದು ಅಧ್ಯಕ್ಷರೇ, ಈಚೀಚೆಗಡೆ ಹಾರ್ಟ್ ಅಟ್ಯಾಕ್ಗಳು ಅಧ್ಯಕ್ಷರೇ, ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳಿಂದ ನಮ್ಮ ರೈತರು ಪರದಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಅದ್ರ ಜೊತೆಗೆ ಅಧ್ಯಕ್ಷರೇ, ಇನ್ನೊಂದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ವ್ಯಸನ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡ್ಕೊಡ್ರಿ, ವ್ಯಸನ ಮುಕ್ತ ಉತ್ತರ ಕರ್ನಾಟಕ ಮಾಡ್ಕೊಡ್ರಿ. ಇವತ್ತು ಹಳ್ಳಿಗೆ ಹೋದ್ರೆ ಅಧ್ಯಕ್ಷರೇ, ಹಳ್ಳಿಯಾಗ ಹೆಣ್ಮಕ್ಳು ಸುತ್ತ ನಿಂತು ಏ ಮಾರಾಯ ಮನಿ ಮನಿ ತಂದು ಸರಿ ಮಾರ್ಲತ್ತಾರ, ಊರಾಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಕುಡಿದು ಸಾಯ್ಲತ್ತಾರ, ಕಳ್ಳ ಫೇಲ್ ಆಗಂತ ಹೇಳಿ ಹೆಣ್ಮಕ್ಳು ಶಾಪ್ ಹಾಕ್ಲತ್ತಾರ ಅಧ್ಯಕ್ಷರೇ. ಅಂತವ್ರ ಶಾಪ್ ತಗೊಂಡು ನಾವು ಮತ್ತೆ ಹ್ಯಾಂಗ ಹೋಗಿ ಅವ್ರ ಬಲ್ಲ ಓಟ್ ಕೇಳ್ಬೇಕು ಅಧ್ಯಕ್ಷರೇ. ನಾವು ಇವತ್ತು ನೀವು ಕೊಡ್ತಕ್ಕಂತ 2,000 ರೂಪಾಯಿ ಅಯ್ಯನ್ ನಮ್ಮ ಕಡೆ ಕುಡಿಯೋ ಮುಂದ ಆ ಒಟಾಣಿ ಹಪ್ಪಳು ತಿಂತಾರಲ್ಲ ಅಧ್ಯಕ್ಷರೇ, ಅದಕ್ಕೂ ಸಾಲಲ್ಲ 2,000 ರೂಪಾಯಿ. ಅದಕ್ಕೆ ದಯಮಾಡಿ ನಾನು ಎಕ್ಸೈಸ್ ದವ್ರಿಗೆ ಕೇಳಿದ್ರ ಅವ್ರು ಏನ್ ಹೇಳ್ತಾರ ನಮಗಂದ್ರ, ಇಲ್ಲಪ್ಪ ನಮಗ್ ಸರ್ಕಾರ ಟಾರ್ಗೆಟ್ ಕೊಟ್ಟದ, ನಾವು ಒದ್ದು ಮಾಡಿಸ್ಬೇಕಿಷ್ಟು, ಹಳ್ಳಿಗೆ ಹೋಗ್ಬೇಕು ಸರಾಯ್, ಮನಿಗೆ ಹೋಗ್ಬೇಕು ಸರಾಯ್ ಅಂತ ಹೇಳಿ ಅವ್ರು ನಮಗ ಸಬೂಬ್ ಹೇಳ್ತಾರ ಅಧ್ಯಕ್ಷರೇ. ಯಾವ ಟಾರ್ಗೆಟ್ ಕೊಟ್ಟಲ್ಲ. ಲಾಸ್ಟ್ 5 minutes ಅಧ್ಯಕ್ಷರೇ, ಅಧ್ಯಕ್ಷರೇ ಡಿಸ್ಟರ್ಬ್ ಮಾಡಬೇಡಿ ಅಧ್ಯಕ್ಷರೇ. ನಮ್ ಕಡೆ ಅದು ಏನೋ ಅಂತಾರಲ್ಲ, ಮಾತಾಡಿ, ಬ್ಯಾಸರ್ಸ್ ಬ್ಯಾರ ಆದ್ರೆ ಅತ್ತಿ ಪಾಲಿಗೆ ಬಂದೇಳಂತ. ನಮ್ ಕಡೆ ಒಂದು ಗಾದಿ ಅದ ಅಧ್ಯಕ್ಷರೇ, ಬ್ಯಾಸರ್ಸ್ ಬ್ಯಾರ ಆದ್ರ ಅತ್ತಿ ಪಾಲಿಗೆ ಬಂದೇಳಂತ. ನಾ ಅವ್ರ ಉಪಾಧ್ಯಕ್ಷರಿದ್ದಾಗ ಚಲೋ ಆಯ್ತಪ್ಪ, ನಂಗೂ ಅವರೇ ಇರ್ತಾರ ಅಂತ ತಿಳ್ಕೊಂಡಿದ್ದ ನನ್ನ ಹಣೆ ಬರ್ಕ್ ಮತ್ತೆ ನೀವೇ ಬಂದ್ರಿ. ಆಗ ನನ್ನಲ್ಲಿ ಎಷ್ಟು ಗಾದೆ ಉಂಟು ಗೊತ್ತುಂಟು ಹೇಳ್ಬೇಕಾದ್ರೆ, ಈಗ ಕುಡ್ಸೋದಿಲ್ಲ. ಏನ್ ಮಾಡೋದು ಅಧ್ಯಕ್ಷರೇ? 5 ನಿಮಿಷ ಮುಗಿಸಿ ಅಧ್ಯಕ್ಷರೇ. ಇವತ್ತು ಆ ವ್ಯಸನಕ್ಕ ಗಾಂಜಾ, ಅಫೀಮ, ಕುಕೇನ ಅಧ್ಯಕ್ಷರೇ, ಸಣ್ಣ 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 ಮಕ್ಕಳು ಸಾಯ್ಲತ್ತಾವ, ಸಣ್ಣ 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 ಮಕ್ಕಳು. ನಾವು ಪ್ರತಿದಿನ ನೋಡ್ತೀವಿ, ನಾವು ಒಂದಲ್ಲ 2 ದಿನ. ಇವತ್ತು ನೋಡ್ರಿ, ಇಲ್ಲಿ ಬೆಂಗಳೂರು ಮೈಸೂರದೊಳಗ ಎಲ್ಲ ಕಡೆ ಮಂಗಳೂರದೊಳಗ ಪ್ರತಿಯೊಬ್ಬ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾನ, ಪ್ರತಿಯೊಬ್ಬ ಹೆಲ್ಮೆಟ್. ನಾ ಬೆಂಗಳೂರಾಗ ಯಾವಾಗ ನಿಂತು ನೋಡ್ತೀನಿ, ಒಬ್ಬವರೇ ಹೆಲ್ಮೆಟ್ ಹಾಕೊಂಬಲ್ದವ ಎಲ್ಲರೇ ಕಾಣ್ತಾನೆ ಅಂತ ಹೇಳಿ ನಾನು ನೋಡ್ತೀನಿ. ಒಬ್ಬ ಮಗ ಬಿ ಹೆಲ್ಮೆಟ್ ಇಲ್ಲದೆ ಓಡಾಡಲ್ಲ ನಮ್ಮ ಕಡೆ. ನಿಮ್ಗೆ ಒಬ್ಬನಿಗೆ ನೋಡ್ಲಕ್ ಫೋಟೋ ತಗೋತೀನಿ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಓಡಾಡೋ ಸಿಗಲ್ಲ ನಮ್ಮ ಕಡೆ, ಒಂದು ಮನುಷ್ಯ ಸಿಗಲ್ಲ. ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿ ನಮ್ಮ ಕಡೆ ಸಣ್ಣ ಸಣ್ಣ ಹುಡುಗರು ಸಾಯ್ಲತ್ತವ ಅಧ್ಯಕ್ಷರೇ, ಸಣ್ಣ ಸಣ್ಣ ಹುಡುಗರು ಸಾಯ್ಲತ್ತವ. ದಯಮಾಡಿ ಸಂಬಂಧಪಟ್ಟಂತ SP ಗಳಿಗೆ ಆದೇಶ ಕೊಡ್ರಿ. ಆ ಜಿಲ್ಲೆಗಳೊಳಗೆ ಯಾಕ ಪ್ರತಿಯೊಬ್ಬ ಬೈಕ್ ಸವಾರ ಯಾಕೆ ಹೆಲ್ಮೆಟ್ ಹಾಕೊಂಬಲ್ಲ? ಇವತ್ತು ನೋಡ್ರಿ ನಮ್ಮ ಕಡೆ ಅಧ್ಯಕ್ಷರೇ, ನಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬರ್ತದೆ ಬಸವ ಕಲ್ಯಾಣ. ನಾ ತಿಂಗಳಾಗಲ್ಲ ಅಧ್ಯಕ್ಷರೇ, 1 ಅಥವಾ 2 ಸಾವಿನ ಸುದ್ದಿ ನಂಗೆ ಫೋನ್ ಮಾಡಿ ಕೇಳ್ತೀನಿ. ಎಷ್ಟು ಮಂದಿ ಮಕ್ಕಳಾರ? ಒಬ್ಬನೇ ಹುಡುಗನ ಏನಾಯ್ತು, ಹೆಡ್ ಇಂಜುರಿ ಆಯ್ತು, ಹೆಲ್ಮೆಟ್ ಹಾಕೋಕ್ ನಮ್ಮಲ್ಲಿ ಯಾರು ಕೇಳಲ್ಲ. ನಾವು ಹಿಂದುಳಿದೀವಿ, ನಮಗೆ ಭಯ ಅದ. ನಂಗೆ ಮಾತಾಡ್ಬೇಕಂದ್ರೆ 4 ದಿವಸ ಹಿಡಿಲತ್ತದ. ನನ್ನ ಸಮಸ್ಯೆ ಏನದ ಹೇಳ್ಕೊಳಕ್ಕೆ ನಂಗೆ 20 ದಿನ ಹಿಡಿಲತ್ತದ. ಈ ಸಮಸ್ಯೆಗ ಉತ್ತರ ಯಾವಾಗ ಸಿಗ್ಬೋದು ಅಧ್ಯಕ್ಷರೇ ನಮಗ? ಇವತ್ತು ನಮ್ಮ ಕಡೆ ಜನ ಬರ್ರಿ, ನೀವು ಒಂದು ಸಲ ಬಂದು ನೋಡ್ರಿ, ನಿಮ್ಮ ತಲೆಯೊಳಗೆ ಏನದ ಅಧ್ಯಕ್ಷರೇ? ಮಂಗಳೂರಿನಂಗೆ ಕರ್ನಾಟಕ ಅಕಾಡೆಮಿ ಅದ, ಬೆಂಗಳೂರು ಮೈಸೂರಿನಂಗೆ ಅಕಾಡೆಮಿ ಅದ. ಬರ್ರಿ ಒಂದ್ಸಲ ಯಾದಗಿರಿ ನೋಡ್ರಿ, ಔರಾದ್ ನೋಡ್ರಿ, ಬಸವ ಕಲ್ಯಾಣ ನೋಡ್ರಿ, ಕಣ್ಣ ನೀರು ನಿಂತಲ್ಲೇ ಹಾರ್ತಾವ ಅಧ್ಯಕ್ಷರೇ. ನಮ್ಮ ಬದುಕು ನೋಡಿದ್ರ, ನಮ್ಮ ಪರಿಸ್ಥಿತಿ ನೋಡಿದ್ರ. ಇವತ್ತು ಹೋಮ್ ಮಿನಿಸ್ಟರ್ ಇಲ್ಲೇ ದಯಮಾಡಿ ನಾವು ನೋಡಿಲ್ಲ, ಕ್ಷಮಿಸಬೇಕು. ಗೃಹ ಮಂತ್ರಿಗಳೇ, ತಾವು ಸಂಬಂಧಪಟ್ಟಂತ SP ಗೆ ಆದೇಶ ಕೊಡ್ರಿ, ಪ್ರತಿಯೊಬ್ಬ ಹೆಲ್ಮೆಟ್ ಹಾಕೋಬೇಕಂತ ಹೇಳಿ. ನಾವು ಗಾಡಿ ಹಿಡಿದ್ರೆ ನಾವು ಯಾರಿಗೆ ರಿಕಮೆಂಡ್ ಮಾಡಲ್ಲ. ಗೃಹ ಮಂತ್ರಿಗಳೇ, ಸಾಯ್ಲತ್ತವ ನಮ್ಮ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಸಾಯ್ಲತ್ತವ. ನಾವು ಎಂತ ಕರ್ನಾಟಕ ಕಡ್ಬೇಕು ಅಧ್ಯಕ್ಷರೇ? ಇವತ್ತು ಬೇರೆ ಕಡೆ ನಾವು ನೋಡ್ಲತ್ತೀವಿ, ಎಂತ ಯುವ ಶಕ್ತಿ ತಯಾರು ಮಾಡ್ಲತ್ತಾರ ಅವರು. ಒಲಿಂಪಿಕ್ಗೆ ಹೋಗ್ಬೇಕು, ನೀವು ಚಿನ್ನದ ಪದಕ ತರಬೇಕಂತ ಹೇಳಿ ಬೇರೆ ದೇಶಗಳು ಎಂತ ಸಾಹಸಿಕರಿದಾವ. ನಮ್ಮ ಕಡೆ ಮಕ್ಕಳು ಕಣ್ಣೆದ್ರು ಗಾಂಜಾ ಸೇದಿ ಶರೀ ಕುಡಿದು ನಮ್ಮ ಕಣ್ಣೆದ್ರು ಆಕ್ಸಿಡೆಂಟ್ ಆಗಿ ಸಾಯ್ಲತ್ತವಲ್ಲ ಅಧ್ಯಕ್ಷರೇ. ಎಂತ ಸಮಾಜ ಕಟ್ಲಕ್ ನಾವು ಹೊಂಟಿವಿ. ಈ ನಮ್ಮ ಯುವಕರಿಗೆ ನಾವು ಯಾಕೆ ಹೇಳ್ತಾ ಇಲ್ಲ? ಈ ನಮ್ಮ ಯುವಕರಿಗೆ ಯಾಕೆ ಸುಭಾಷ್ ಚಂದ್ರ ಬೋಸ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಿ ರಾಣಿ ಚೆನ್ನಮ್ಮನ ಆದರ್ಶ ಯಾಕೆ ಕಾಣ್ತಾ ಇಲ್ಲ? ನಮ್ಮ ಯುವಕರಿಗೆ ಏನಾಗಿದೆ ಅಧ್ಯಕ್ಷರೇ?
ನಮ್ಮ ಯುವಕರು ಏನ್ ತಿಳ್ಕೊಂಡವ, ಸಲ್ಮಾನ್ ಖಾನ್ ಶಾರುಖ್ ಖಾನೇ ಹೀರೋ ಅಂತ ತಿಳ್ಕೊಂಡ್ಬಿಟ್ಟವ ಅಧ್ಯಕ್ಷರೇ. ಹೀರೋ ಅಂದ್ರೆ ಯಾರು ಗೊತ್ತಿಲ್ಲ. ಧರ್ಮವೀರ್ ಸಂಭಾಜಿ ಮಹಾರಾಜರು मन का जीते जीत है, मन की हारे हार, हार गए जो बिन लड़े उन पर है धिक्कार, जो देखे ना सपना, सपनों की अधिकार, असल अधिकार है अपना, अपनों की खातिर करना कुछ आज हमें अजर अमर कर देना है, स्वराज हमें ಅಂತ ಹೇಳಿದ್ ನಾವು ಮರ್ತೀವಿ ಅಧ್ಯಕ್ಷರೇ. ಏನು ಅಧ್ಯಕ್ಷರೇ ಸರ್, ಏನು ಅರ್ಥ ಆಗಿಲ್ಲ. ಆಯ್ತು ಸುರೇಶ್ ಅವ್ರು ಮಾತಾಡಿ, ನಮ್ಗೆ ಗೊತ್ತಾಗಿಲ್ಲ ಸರ್. ಏನು ಇನ್ನೊಂದ್ಸಲ ಹೇಳ್ತೀನಿ ಸರ್. ಸದ್ಯಕ್ಕೆ ಅಧ್ಯಕ್ಷರೇ, ಧರ್ಮವೀರ್ ಸಂಭಾಜಿ ಮಹಾರಾಜರು ಇವತ್ತಿನ ನಮ್ಮ ಯುವಕರ ಮೇಲೆ ಕನ್ನಡದಲ್ಲಿ ಪರಿಣಾಮ ಆಗ್ತಾ ಇಲ್ಲ, ನಮ್ಮ ಯುವಕರು ಸರಿಯಾದ ದಾರಿಯಾಗಿ ಹೋಗ್ತಾ ಇಲ್ಲ. ಅದಕ್ಕಾಗಿ ಹೇಳಿದ್ರು ಧರ್ಮವೀರ್ ಸಂಭಾಜಿ ಮಹಾರಾಜರಿಗೆ, तू माटी का लाल है, कोई कंकड़ या धूल नहीं, तू समय बदल के रख देगा, इतिहास लिखेगा कोई भूल नहीं, तू भोर का पहला तारा है, परिवर्तन का एक नारा है, ये अंधकार कुछ पल का है, सब कुछ तुम्हारा है ಅಂತೇಳಿ ಹೇಳಿದಂತ ಮಾತುಗಳು ಇವತ್ತಿನ ನಮ್ಮ ಯುವ ಜನತೆ ಮರಿತಾ ಇದೆ ಅಧ್ಯಕ್ಷರೇ. ನಾವು ಏನು ಕೇಳಲ್ಲ ನಿಮಗ. ಇವತ್ತು ನನ್ನ ಮನೆ ಅದ ಅಧ್ಯಕ್ಷರೇ, ನನ್ನ ಮನೆ ತುಂಬಾ ಕುಡುಕರಿದ್ದೀವಿ ನಾವು, ನನ್ನ ಮನೆ ತುಂಬಾ ನಾವು ಕುಡುಕರಿದ್ದೇವೆ. ನೀವು ರಾಷ್ಟ್ರೀಯ ಹೆದ್ದಾರಿ ಮಾಡ್ತೀರಿ, ನೀವೆಷ್ಟು ಕಾಲೇಜ್ಗಳು ಕಟ್ತೀರಿ, ನನಗೆ ಬೇಕಾಗಿಲ್ಲ. ಇವತ್ತು ಅಧ್ಯಕ್ಷರೇ ನಿಮ್ಗೆ ಒಂದು ಮಾತು ಹೇಳ್ತೀನಿ, ನಾನು ಸ್ವತಃ ಕಣ್ಣಿಲ್ ನೋಡಿನ ಅಧ್ಯಕ್ಷರೇ. ಆ ಮತಕ್ಷೇತ್ರದ ಊರ್ನ ಹೇಳಲ್ಲವ್ರಿಗೆ ನೋವಾಗ್ಬೋದು ಅಧ್ಯಕ್ಷರೇ. 3 ಮಕ್ಕಳು ಮನೆಯಾಗ ಅಪ್ಪನ ಜೊತೆ ಕುಡ್ಕೋತ್ ಕೂತಾರ ಅಧ್ಯಕ್ಷರೇ, ತಾಯಿ ತಂದು ಹಪ್ಪಳು ಸುಟ್ಟು ಕುಡ್ತಾರ ಅಧ್ಯಕ್ಷರೇ. ಎಂತ ವಿಪರ್ಯಾಸ ಇದು! ಏನಪ್ಪಾ ದೇವ್ರೆ, ಇಂಥದೆಲ್ಲ ನಾವು ನೋಡ್ಬೇಕೇನಪ್ಪ ಅಂತ ಹೇಳಿ ಇವತ್ತು ಬರ್ರಿ ಒಬ್ಬೊಬ್ಬರು ಎಂತ ಮನೆಯೊಳಗೆ ಬದುಕಲತ್ತಾರಂದ್ರ 4 ಕಡಿ ಪತ್ರಗಳು. ಸರ್ಕಾರ ನಾವು ನಿಮಗೆ ಏನು ಇಲ್ಲ, ನಮಗ್ ಬರೋ ವ್ಯಸನ ಮುಕ್ತ ಸಮಾಜ ಮಾಡ್ರಪ್ಪ, ನಮ್ ಕಡೆ ಸರಿ ಕಳಿಸ್ಬೇಡ್ರಿ, ನೀವೇನು ಮಾಡ್ಬೇಡ್ರಿ. ಇವತ್ತು ಹೇಳ್ತೀನಿ ಗೃಹ ಮಂತ್ರಿಗಳ ತಮಗ್ ಹೇಳ್ತೀನಿ, ನೀವು ಒಂದ್ ವೇಳೆ ಏನಾರ ಸರಿ ಬಂದ್ ಮಾಡಿದ್ರಿ ಅಂದ್ರ ಈ ರಾಜ್ಯದೊಳಗ ನಮ್ ಕಡೆ ಜನ ಜಗಲಿ ಮೇಲೆ ನಿಮ್ ಫೋಟೋ ಇಟ್ಟು ಪೂಜಾ ಮಾಡ್ತಾರೆ, ನಿಮ್ ಫೋಟೋ ಇಟ್ಟು. ಅಧ್ಯಕ್ಷರೇ ಬಂದ್ ಮಾಡಿ ನೋಡ್ರಿ, ನೀವು ಗೃಹಲಕ್ಷ್ಮಿ ಕೂಡ ಬಂದ್ ಮಾಡ್ರಿ. ನಿಮ್ಮ ಗೃಹಲಕ್ಷ್ಮಿ 2000 ಬೇಕಾಗಿಲ್ಲ ನಮಗ. ಸರಾಯಿ ಬಂದ್ ಮಾಡ್ರಿ ನೀವು, ಸರಾಯಿ. ಒಂದ್ ವೇಳೆ ಯಾರು ಸರಾಯಿ ಬಂದ್ ಮಾಡ್ತೀರಿ, ನೀವು ಬಸವಣ್ಣ ಆದಂಗ ಆಗ್ತೀರಿ. ಅಲ್ಲಿ ಬಸವಣ್ಣ ನನಗಿಂತ ಕಿರಿಯವ್ರಿಲ್ಲ ಅಂದವ ಇವತ್ತು ಮಹಾತ್ಮ ಗಾಂಧೀಜಿಕ್ಕಿಂತ ಮ್ಯಾಲ ಹಾಕಿರಿ ನೀವು. ನಾನು ಇಷ್ಟೇ ಹೇಳೋದು, ನಿಮಗೆ ಅವಕಾಶದ, ನಿಮ್ಮ ಸರ್ಕಾರದ ಇವತ್ತು ಜನ ಫಡಾಸಿ ಸಾಯ್ಲತ್ತಾರ, ಪ್ರತಿಯೊಂದು ಮನೆ ಕುಡು ಸಾಯ್ಲತ್ತಾರ, ಕ್ಯಾನ್ಸರ್ ಆಲತ್ತದ, ಕಳ್ಳ ಫೇಲ್ ಆಲತ್ತದ. ದಯಮಾಡಿ ನನಗೆ ಜನ ಊರಿಗೆ ಹೋದ್ರ ಲಿಟ್ರಲಿ ಉಗುಳತ್ತಾರ ಅಧ್ಯಕ್ಷರೇ, ಉಗುಳತ್ತಾರ. ಅದಕ್ಕಾಗಿ ದಯಮಾಡಿ ಈ ಸರ್ಕಾರ, ನಾನು ಈಗ 2.5 ವರ್ಷ ಆಯ್ತು ಅಧ್ಯಕ್ಷರೇ, ನಮಗೊಂದು 100 ಮನೆ ಹಣ ರಂಗನಾಥ್ 5 ನಿಮಿಷ ರೀ, 5 ನಿಮಿಷ 2 ನಿಮಿಷ ಮುಗಿತದ. ನಾವು ನಿಮ್ ಪೂರಕವಾಗಿ ಮಾತಾಡ್ತೀವಿ. ರಂಗನಾಥ್ ಬಹಳ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನಿಮ್ ಪೂರಕವಾಗಿ ಮಾತಾಡ್ತಿದ್ದೀವಿ. ಬಿಜೆಪಿ ಇದ್ದಾಗ ಏನೇನ್ ಮಾಡಿದ್ರು ಅವಲೋಕನ ಮಾಡ್ಲಿ ಅನ್ನೋದಕ್ಕೋಸ್ಕರ ಮಧ್ಯದಲ್ಲಿ ಅಧ್ಯಕ್ಷರೇ ನಾನು ಆಯ್ತು ಅಧ್ಯಕ್ಷರೇ, ಮಹಾರಾಷ್ಟ್ರ ಮಾದಾರಿದೊಳಗ ಪರಿಹಾರ ಕೊಡ್ರಿ. ದೇವೇಂದ್ರ ಫಡ್ನವೀಸ್ ಜನ ದೇವ್ರು ಅಂತ ಹೇಳಿ ಕರೀಲತ್ತಾರ. ನಮ್ ಗೃಹ ಮಂತ್ರಿಗಳು ಹೆಲ್ಮೆಟ್ ಹಾಕೊಂಡು ಸರಾಯಿ ಬಂದ್ ಮಾಡ್ರಿ. ನಾಲ್ಲ ಸರಾಯಿ ಒಂದ್ ವೇಳೆ ನೀವು ಬಂದ್ ಮಾಡಿದ್ರಂದ್ರ ನಾನೇ ಸಿದ್ದರಾಮಯ್ಯನವ್ರ ಫೋಟೋ ನನ್ನ ಜಗಲಿ ಮೇಲೆ ಇಟ್ಟು ನಾ ಪೂಜೆ ಮಾಡ್ತೀನಿ. ಈ ರಾಜ್ಯದೊಳಗೆ ಸರಾಯಿ ಬಂದ್ ಮಾಡ್ಬೇಕು, ನಶಾ ಮುಕ್ತ ಕಲ್ಯಾಣ ಕರ್ನಾಟಕ ತಾವು ಮಾಡ್ಬೇಕು, ನಶಾ ಮುಕ್ತ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ತಾವು ಮಾಡ್ಬೇಕು. ಅಧ್ಯಕ್ಷರೇ ಇದಕ್ ಬಿಟ್ಟು ನಮ್ದು ಅತ್ಯಂತ ಭಾರಿ ಸಮಸ್ಯೆ ನಾನು ನಿಮ್ಗೆ ಹೇಳ್ತೀನಿ ಅಧ್ಯಕ್ಷರೇ. ಇವತ್ತು ನಮ್ಮ ರೈತರ ಪರಿಸ್ಥಿತಿ, ಒಬ್ಬರನ್ನು ಹೊಲಕ್ಕೆ ಹೋಗಿ ಚಂದ ಹೋಗಿ ರಾಶಿ ಮಾಡಪ್ಲೇ ಇಲ್ಲ ನಾವು ಯಾರು. ಒಂದು ಸಲ ಬಂದು ನಿಮ್ಗೆ ಹಾದಿಗಳನ್ನ ತೋರಿಸ್ತೀನಿ, ಒಂದು ಸಲ ನೀವು ಹಾದಿಗಳು ನೋಡ್ರಿ, ಒಂದು ಸಲ ಹಾದಿ ನೀವು ನಡ್ಕೋತ ಹೋರಿ, 10 ಸಲ ಬೀಳ್ತೀರಿ ನೀವು. ನಾ ಆಕ್ಚುಲಿ ಕಬಡ್ಡಿ ಪ್ಲೇಯರ್ ಅಧ್ಯಕ್ಷರೇ. ನನಗೆ ಹೋಗ್ಲಿಕ್ಕಾಗಲ್ಲ. ನಿಮ್ಮ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗಳು ಏನ್ ಮಾಡ್ಲತ್ತಾರ, ಅವ್ರ ಕೆಲಸ ಏನು? ಬರೀ AC ರೂಮ್ನ ಕೂಡೋದೇ ಅವ್ರ ಕೆಲಸನ. ಸಲ ಹೋಗಿ ಜಿಲ್ಲಾಧಿಕಾರಿಗಳು ರೈತರ ಹಾದಿ ಮಾಡ್ಕೊಟ್ಟಾರ, ತಹಶೀಲ್ದಾರ್ಗಳು ಹೋಗಿ ರೈತರ ಹಾಸಿ ಸಮಸ್ಯೆ ಬಗೆಹರಿಸ್ಕೊಟ್ರ ಅಂತ ಹೇಳಿ ನಮ್ಗೆ ಹೇಳಿ ನೋಡಮ್ಮ ಅಧ್ಯಕ್ಷರೇ. ಇವತ್ತು ತಹಶೀಲ್ದಾರ್ ಬಲ್ಲಿ ಹೋಗ್ತೀವಿ ನಾವು, ತಹಶೀಲ್ದಾರ್ರೇ ಜನ ಗೋಳೆ ಹೇಳತ್ತಾರಲ್ಲಿ, ನೀವು ಹೋರಿ ಹಾದಿ ಮಾಡ್ಕೊಡ್ರಿ, ಎದುರು ನಿಂದ್ರಿ, ನಚ್ಚ ತೆಗೀರಿ, ಅದ್ರ ಎದುರು ಇಡ್ರಿ, ಹಾದಿ ಆತ ಅಂತ ಹೇಳ್ತೀನಿ ಅಧ್ಯಕ್ಷರೇ. ಇವೆಲ್ಲ ನಾವು ಕೇಳಬಾರ್ದು ಅಧ್ಯಕ್ಷರೇ. ನಿಮ್ಗ ನಾ ಏನಾರ ಬ್ಯಾರೆ ನಿಮ್ಗ
ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿ ತೊಗೊಂಬರ್ರಿ, ಅದು ತೊಗೊಂಬರ್ರಿ ಅಂತ ಕೇಳತ್ತಿಲ್ಲ. ನಾವು ಬರೀ ಬದುಕಂಗ್ ಮಾಡ್ರಿ ಸಾಕು. ನಿಮ್ಮ ಅಪ್ಲೈ ನಾವು ಬದುಕಂಗ್ ಮಾಡ್ರಿ ಸಾಕು, ಬೇರೆ ಏನು ಬೇಕಾಗಿಲ್ಲ. ಇರ್ಲಕ್ ಮನಿ ಕೊಡ್ರಿ, ಇರ್ಲಕ್ ಮನಿ ಕೊಡ್ರಿ, ರೈತರಿಗೆ ಹೋಲಕ್ ಹಾದಿ ಕೊಡ್ರಿ, ಸರಾಯಿ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡಿ ನೋಡ್ರಿ. ನಿಮಗೆ ಈ ಸರ್ಕಾರಕ್ಕ ಎಂತ ಶ್ರೇಯಸ್ಸು ಬರ್ತದೆ ಅಧ್ಯಕ್ಷರೇ. ಅದಕ್ಕಾಗಿ ಅಧ್ಯಕ್ಷರೇ ತಮಗೆ ಮತ್ತೊಂದ್ಸಲ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ. ಇವತ್ತು ನಾನು ಬಸವ ಕಲ್ಯಾಣದ ಅಭಯ್ ಪಾಟೀಲ್ ಅಧ್ಯಕ್ಷರೇ, ಇಲ್ಲ ಅಧ್ಯಕ್ಷರೇ ಮುಗಿತ ಅಧ್ಯಕ್ಷರೇ, ಅಧ್ಯಕ್ಷರೇ ನಾನು ಮುಗಿತ ಅಧ್ಯಕ್ಷರೇ 30 ಸೆಕೆಂಡ್. ಅದಕ್ಕೆ ಎಲ್ಲ ಮನವಿಗಳನ್ನ ಸದಸ್ಯರು ಬಹಳ ಚೆನ್ನಾಗಿ ಮಾತಾಡ್ತಾವ್ರೆ. ಕಳೆದ ಬಾರಿ ಇವ್ರ ಕ್ಷೇತ್ರದಲ್ಲಿ ಶಾಸಕರು ಯಾರಾಗಿದ್ರು, ಯಾವ ಪಕ್ಷ ಇತ್ತು ಅಂತ ಹೇಳಿದ್ರೆ ಅವಾಗ ಯಾಕೆ ಬದಲಾವಣೆ ಆಗಲಿಲ್ಲ? ಈ ಬದಲಾವಣೆ ಬಯಸ್ತಾ ಇದ್ದೀರಲ್ಲ, ನೀವು ಮಾಡಿಲ್ಲ ನಮ್ಮ ಸರ್ಕಾರ ಅಂದ್ರೆ ನಮ್ಗೆ ಅದಕ್ಕೆ ಜನ ಈ ಕಡೆ ಕೂಡ್ತಾರೆ. ಮುಂದಿನ ಸಲ ಇಲ್ಲಿ ಬಂದು ಕೂಡ್ತೀರಾ? ಶಿಕ್ಷೆ ಕೊಟ್ಟಾರೆ ಅಧ್ಯಕ್ಷರೇ. ಮತ್ತೊಂದು ಕೊನೆ ವಿಷಯ ಮುಗಿಸೇ ಬಿಡ್ತೀನಿ ಅಧ್ಯಕ್ಷರೇ. ಪಾಪ ಅಲ್ಲ, ನೀವು ಸಲ ಹೆಲ್ಮೆಟ್ ಮತ್ತೆ ಸರ ಇಲ್ಲ ಮುಗೀತು. ಆಯ್ತು ಅಧ್ಯಕ್ಷರೇ, ಮುಗೀತು ಅಧ್ಯಕ್ಷರೇ, ನಾ ಮುಗಿಸೇ ಬಿಡ್ತೀನಿ, ನಿಮ್ಗೆ ತೊಂದರೆ ಕೊಡಲ್ಲ ಅಧ್ಯಕ್ಷರೇ. ಇವತ್ತೇನು ಕಳೆದ ವಿಧಾನಸಭೆ ಒಳಗೆ ತಾವು ಹೇಳಿರಿ ಭಕ್ತಿ ಭಂಡಾರಿ ಬಸವಣ್ಣ ಆ ಭಾವಚಿತ್ರ ತಾವು ಚೇಂಜ್ ಮಾಡ್ತೀನಿ ಅಂತ ಹೇಳಿರಿ ಅಧ್ಯಕ್ಷರೇ. ಯಾವ ಕಾರಣಕ್ಕೆ ಡಿಲೇ ಆಗ್ಯದ ನನಗೆ ಗೊತ್ತಿಲ್ಲ. ಆ ಮುಂದಿನ ಸಲ ನೀವೇ ನಿರ್ಧಾರ ತಗೊಂಡಿರಿ ಅಧ್ಯಕ್ಷರೇ. ಹೊರಗೆ ಅನುಭವ ಮಂಟಪದ್ದು ಕೂಡ ತಾವೇ ಹಾಕಿರಿ. ನಿಮಗೆ ಧನ್ಯವಾದ ಹೇಳ್ತೀನಿ. ಆ ನೆಲದ ಶಾಸಕನಾಗಿ ನಾನು ಹೇಳಿದ ಯಾವುದನ್ನು ಹಾಕ್ಬೇಕಂತ ಕೊಡಿ ಅಂತ ಹೇಳಿದ್ದೇನೆ, ನೀವು ಯಾರು ಬಂದು ಕೊಡ್ಲಿಲ್ಲ. ನಾನೇ ತಂದು ಕೊಡ್ತೀನಿ ಅಧ್ಯಕ್ಷರೇ. ಅದಕ್ಕಾಗಿ ನಾನು ಬಸವಣ್ಣನವರ ವಚನ ಮುಗಿಸ್ಬಿಡ್ತೀನಿ ಅಧ್ಯಕ್ಷರೇ. ಜಗದಗಲ ಮುಗಿಲಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ, ಲಿಂಗವೇ ಕೂಡಲ ಸಂಗಮ ದೇವ, ನಿಮ್ಮ ಕರಸ್ಥಳದಲ್ಲಿ ಚುಳುಕಾಗಿರಯ್ಯ. ಧನ್ಯವಾದಗಳು. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.